ನಮಸ್ಕಾರ ಎಲ್ಲರಿಗೂ. ನಮ್ಗೇನಾದ್ರು ಬೇಸಿಗೆ ರಜಾ ಬಂತು ಅಂತಂದ್ರೆ ತಿನ್ನಕ್ಕೇನಾದ್ರೂ ಕೊಡುವಂತ ಅಮ್ಮಂದ್ರಗಳೇ ಮಾಡಿದಾಗ ಉಪ್ಪಿನಕಾಯಿಯನ್ನ ಕಳ್ಸ್ಕೊಡ್ತಾ ಇದ್ರು. ಇಲ್ಲ ಅಂದ್ರೆ ಬೆಳಗ್ಗೆ ಇಡ್ಲಿನೋ ಅವಲಕ್ಕಿನೋ ಕೊಡ್ತಾ ಇದ್ರು. ಆದ್ರೆ ಇವಾಗಿನ ಮಕ್ಳಿಗೆ ಅದೆಲ್ಲ ನಡೆಯತ್ತಾ? ಅದಕ್ಕೋಸ್ಕರನೇ ಇವತ್ತು ಮನೇಲೆ ಸೋಯಾ ಪಾಪ್ಸ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀವಿ, ಬನ್ನಿ ನೋಡ್ಕೊಂಬೋಣ. ಇದೊಂದು ಅರ್ಧ ಕಪ್ಪು ಸೋಯಾ ತಗೊಂಡು ಅದನ್ನ ಬಿಸಿನೀರಲ್ಲಿ ನೆನೆಸಿಟ್ಟು ಒಂದು 20 ನಿಮಿಷ ಆದ್ಮೇಲೆ ಸೋಯಾನ ಚೆನ್ನಾಗಿ ಹಿಂಡಿ ನೀರನ್ನ ಸಪರೇಟ್ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಸೋಯಾ ಸಾಸು, ಸ್ವಲ್ಪ ರೆಡ್ ಚಿಲ್ಲಿ ಸಾಸು, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಈ ಕಡೆ ಒಂದು ಬೌಲ್ಗೆ ಒಂದು ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಹಾಕಿ ಒಂದು 1/4 ಕಪ್ಪು ಕಾರ್ನ್ ಫ್ಲೋರ್ ಹಾಕಿ ಹಾಗೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಒಂದು ಅರ್ಧ ಕಪ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ, ಈ ಥರ ಹದ ಬಂದರೆ ರೆಡಿಯಾಗಿದೆ ಅಂತ. ಈಗ ಸಾಸ್ ಹಾಕಿ ಮಿಕ್ಸ್ ಮಾಡ್ಕೊಂಡಲ್ಲ ಸೋಯಾನ, ಅದನ್ನೆಲ್ಲ ಈ ಹಿಟ್ಟೊಳಗೆ ಅದ್ದಿ ಎಣ್ಣೆಗೆ ಬಿಡೋಕೆ ಶುರು ಮಾಡಿ. ಎಣ್ಣೆಗೆ ಬಿಡ್ತಾ ಸ್ವಲ್ಪ ಹುಷಾರಾಗಿರಿ. ಸೋಯಾದಲ್ಲಿ ನೀರಿನ ಅಂಶ ಇರೋದರಿಂದ ಸಿಡಿಯೋ ಚಾನ್ಸಸ್ ಇರುತ್ತೆ. ಈಗ ಈ ಕಡೆ ಒಂದು ಬಾಣಲಿಲಿ ಎಣ್ಣೆ ಹಾಕಿ ಅದಕ್ಕೆ